ಹಾಯ್ ಆಲ್, ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ತ್ರಿವರ್ಣ ಧ್ವಜ. ನಮಗೆ ಗೊತ್ತಿರಲೇಬೇಕಾದಂಥ ವಿಷಯ. ತುಂಬ ಜನಕ್ಕೆ ಮರ್ತೋಗಿರುತ್ತೆ, ಕೆಲವೊಮ್ಮೆ ನೆನಪಿಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಇದೆಲ್ಲರಿಗೂ ಬೇಕಾದಂಥ ವಿಷಯ ಫ್ರೆಂಡ್ಸ್. ತ್ರಿವರ್ಣ ಧ್ವಜ ಅಂದರೆ ಬೇರೇನೋ ನಮ್ಮ ರಾಷ್ಟ್ರ ಧ್ವಜ. ಈ ರಾಷ್ಟ್ರ ಧ್ವಜದ ಬಗ್ಗೆ ನಾವು ಚಿಕ್ಕದಾದ ಮಾಹಿತಿ ಕೊಡ್ತೀನಿ. ಇದು ಹೇಗೆ ನಿರ್ಮಾಣ ಆಯಿತು, ಇದರಲ್ಲಿರುವ ಬಣ್ಣಗಳೇನು, ಇದನ್ನ ಯಾರು ಮಾಡಿದ್ರು, ಯಾವಾಗ ಇದನ್ನ ಅಂಗೀಕರಿಸಲಾಯಿತು, ಇಷ್ಟೇ ಮಾಹಿತಿ, ಚಿಕ್ಕದಾದ ಮಾಹಿತಿ. ಇದನ್ನ ವಿಡಿಯೋನ ಪೂರ್ತಿ ಕೇಳಿ, ಕೊನೆಯಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿದ್ದಾವೆ: ಕೇಸರಿ, ಬಿಳಿ, ಹಸಿರು. ಕೇಸರಿ ಅಂದ್ರೆ ಧೈರ್ಯ, ಶೌರ್ಯ, ಸಾಹಸ ಮತ್ತು ತ್ಯಾಗದ ಸಂಕೇತವಾಗಿದೆ ಫ್ರೆಂಡ್ಸ್. ಹಾಗೇನೆ ಬಿಳಿ ಬಂದ್ಬಿಟ್ಟು ಶಾಂತಿ, ನೆಮ್ಮದಿ, ಶುದ್ಧತೆ, ಸತ್ಯತೆ, ಪ್ರಾಮಾಣಿಕತೆಯ ಸಂಕೇತವಾಗಿದೆ. ಹಸಿರು ನಮ್ಮ ಕೃಷಿ, ಪರಿಸರ, ಅಭಿವೃದ್ಧಿ, ಫಲವತ್ತತೆಯ ಸಂಕೇತವಾಗಿದೆ. ಹಾಗೆ ಮಧ್ಯದಲ್ಲಿರುವ ಅಶೋಕ ಚಕ್ರ, 24 ಅಡ್ಡಗೆರೆಗಳುಳ್ಳ ಅಶೋಕ ಚಕ್ರ ಧರ್ಮ ಚಕ್ರ ಎಂದು ಸಹ ಕರಿತೀವಿ. ಅದನ್ನ ಸಮಯದ ಚಕ್ರ, ನಮ್ಮ ಅಭಿವೃದ್ಧಿಯ ಚಕ್ರ ಅಂತಲೂ ಕೂಡ ಕರಿತೀವಿ. ಈ 3 ಬಣ್ಣಗಳ ಬಗ್ಗೆ ತಿಳ್ಕೊಂಡ್ವಿ. ಮಧ್ಯದಲ್ಲಿರುವ ಅಶೋಕ ಚಕ್ರವನ್ನು ಗೊತ್ತಾಯ್ತು. ಇದನ್ನ ಯಾರು ತಯಾರಿಸಿದ್ದು, ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋದಾದ್ರೆ, ಅವ್ರ ಹೆಸರನ್ನು ನಾವು ಯಾವತ್ತಿಗೂ ಮರೆಯಕ್ಕಾಗೋದಿಲ್ಲ. ಅವರು ತುಂಬಾ ಈಸಿಯಾಗಿ ಮಾಡಿರೋದಲ್ಲ. ಇದು ತುಂಬಾ ಶ್ರಮ ವಹಿಸಿ ಅವರು ಅಧ್ಯಯನ ಮಾಡಿರುವಂಥದ್ದು. ಅವರು ಇದನ್ನ ಎಷ್ಟು ದೇಶಗಳು ಅಧ್ಯಯನ ಮಾಡಿದ್ದಾರೆ ಗೊತ್ತಾ? 30 ದೇಶಗಳ ಧ್ವಜಗಳನ್ನ ಅಧ್ಯಯನ ಮಾಡಿರುವಂತಹ ರಾಷ್ಟ್ರ ಧ್ವಜ. ಅವರ ಹೆಸರು ಬೇರೇನೂ ಅಲ್ಲ, ಪಿಂಗಳ್ಳಿ ವೆಂಕಯ್ಯನವರು. ಪಿಂಗಳ್ಳಿ ವೆಂಕಯ್ಯನವರು ಮಾಡೋದಕ್ಕಿಂತ ಮುಂಚೆ ತುಂಬಾ ಜನರು ರಾಷ್ಟ್ರ ಧ್ವಜವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಆದರೆ ಯಾವುದು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. ಅವತ್ತಿನ ಟೈಮಿಗೆ ಯಾವುದು ಕೂಡ ಅಂಗೀಕರಿಸ್ಲಿಕ್ಕೆ ಆಗೋದಿಲ್ಲ. ಈ ಧ್ವಜವನ್ನ ಒಂದು ಸ್ವರಾಜ್ಯ ಧ್ವಜ ಎಂದು ಮಾಡಿರ್ತಾರೆ. ಆದ್ರೆ ಇದನ್ನ ರಾಷ್ಟ್ರ ಧ್ವಜ ಅಂತ 22 ಜುಲೈ 1947ರಂದು ಸಭೆಯಲ್ಲಿ ಅಂಗೀಕರಿಸಲಾಗುತ್ತೆ. ಈ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಎಂದು. ಈ ರಾಷ್ಟ್ರ ಧ್ವಜ ನಮ್ಮ ಒಂದು ರಾಷ್ಟ್ರೀಯತೆ, ಸ್ವತಂತ್ರತೆ ಮತ್ತು ಹೆಮ್ಮೆಯ ಸಂಕೇತವಾಗಿದೆ. ಸೊ ಈ ರಾಷ್ಟ್ರ ಧ್ವಜನ ಯಾವತ್ತೂ ಕೂಡ ನಾವು ಮರಿಬಾರದು. ಇಷ್ಟು ವಿಷಯನ ನಾವು ತಿಳಿದುಕೊಂಡಿರಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಈ ತರ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.